2027ರಲ್ಲಿ ಯೂಟ್ಯೂಬ್ ಮೊನಿಟೈಸೇಷನ್ ರೂಲ್ಸ್ ಬದಲಾವಣೆ ಅಂದ್ರೆ ಯೂಟ್ಯೂಬ್ ಒಂದು 10 ಆಗಸ್ಟ್ 2026ರಲ್ಲಿ ಒಂದು ಮೇಜರ್ ಅಪ್ಡೇಟ್ ಕೊಟ್ಟಿದೆ. ಅದೇನಪ್ಪಾ ಅಂದ್ರೆ ಇಲ್ಲಿ ತನಕ ನಮ್ಗೆ ಯೂಟ್ಯೂಬ್ ಅಲ್ಲಿ ಮೊನಿಟೈಸೇಷನ್ ಅಪ್ಲೈ ಮಾಡ್ಲಿಕ್ಕೆ 1,000 ಸಬ್ಸ್ಕ್ರೈಬರ್ ಆಗಿ 4,000 ಅವರ್ ವಾಚ್ ಟೈಮ್ ಅಥವಾ 10M ಶಾರ್ಟ್ಸ್ ಗೆ ವ್ಯೂಸ್ ಬಂದ್ರೆ ನಾವು ಮೊನಿಟೈಸೇಷನ್ ಗೆ ಅಪ್ಲೈ ಮಾಡಬಹುದಿತ್ತು. ಆದ್ರೆ ಇನ್ನು ಮುಂದೆ ಇದು ರೂಲ್ಸ್ ಅಪ್ಲೈ ಆಗುದಿಲ್ಲ. 1,000 ಸಬ್ಸ್ಕ್ರೈಬರ್ ರಿಮೇನ್ಸ್ ಹಾಗೆ ಇರ್ತದೆ. ಆದ್ರೆ 4,000 ಬದಲು 8,000 ವಾಚ್ ಟೈಮ್ ಆಗ್ಬೇಕು. ಅದೇ ಅಥವಾ 10M ಶಾರ್ಟ್ಸ್ ವ್ಯೂಸ್ ಬದಲು 20M ಶಾರ್ಟ್ಸ್ ವ್ಯೂಸ್ ಆಗ್ಬೇಕು ಅಪ್ಲೈ ಮಾಡ್ಲಿಕ್ಕೆ. ಸೊ ಇದೇ 4,000ನೇ ಭಂಗ ಇತ್ತು, ಈಗ 8,000 ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ. ಸೊ ಇದು ರೂಲ್ಸ್ ಯಾವಾಗ ಅಪ್ಲೈ ಆಗ್ತದೆ ಅಂದ್ರೆ ಫೆಬ್ರವರಿ 1ರಿಂದ ಅಂದ್ರೆ 1 ಫೆಬ್ರವರಿ 2027ರಿಂದ ಈ ರೂಲ್ ಅಪ್ಲೈ ಆಗ್ತದೆ ಯೂಟ್ಯೂಬ್ ಅಲ್ಲಿ. ಸೊ ಇದೊಂದು ಹೊಸ ಕ್ರಿಯೇಟರ್ಗಳಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಯಾಕಂದ್ರೆ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಲಿಕ್ಕೆ ಸ್ವಲ್ಪ ಅಷ್ಟು ಸುಲಭ ಇಲ್ಲ. ಸೊ ಶಾರ್ಟ್ಸ್ ಆಗ್ಲಿ ರೀಚ್ ಆಗ್ಲಿಕ್ಕೆ. ಸೊ 4,000 ಆದ್ರೆ ಓಕೆ, ಬಟ್ 8,000 ಅಂದ್ರೆ ಸ್ವಲ್ಪ ಕಷ್ಟ, ಟೈಮ್ ತಗೊಳ್ತದೆ ಅದಕ್ಕೆ. ಸೊ ಇದೊಂದು ಬಿಗ್ ಅಪ್ಡೇಟ್ಸ್. ಸಿಂಪಲ್ ಆಗಿ ಚಾರ್ಟ್ ಅಲ್ಲಿ ನೋಡ್ಬೋದು ನೀವು. ಅಂದ್ರೆ ಇಲ್ಲಿ ತನಕ ನಾವು 4,000 ಇತ್ತು, ಈಗ 8,000 ಮಾಡಿದ್ದಾರೆ, ಅಂದ್ರೆ 2 ಪಟ್ಟು. ಅದೇ ರೀತಿಯಾಗಿ 10M ಮಿಲಿಯನ್ ವ್ಯೂಸ್ ಇದ್ದದ್ದು 20M ವ್ಯೂಸ್, ಅಂದ್ರೆ ಇಲ್ಲಿ ಕೂಡ 2 ಪಟ್ಟು. ಆದ್ರೆ ಸಬ್ಸ್ಕ್ರೈಬರ್ ರಿಮೇನ್ಸ್ 1,000 ಮಾಡಿದ್ದಾರೆ, ಈಗಲೂ ಕೂಡ 1,000, ಇನ್ನು ನೆಕ್ಸ್ಟ್ ಕೂಡ 1,000ನೇ. ಇದರಲ್ಲಿ ಏನು ಬದಲಾವಣೆ ಇಲ್ಲ.